ಏನು ಗೃಹಲಕ್ಷ್ಮಿ ಹಣದಲ್ಲಿ ಏನಾದ್ರು ರಥ ತಗೊಂಡ್ರ ಏನಪ್ಪ ಇದು ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ತಮ್ಮನೇ ಅಂತ ಕೂಡ ನೀವು ಯೋಚನೆ ಮಾಡ್ತಿದ್ರೆ ಹೌದು. ಗದಗ ಜಿಲ್ಲೆ ಸೋಮನಕಟ್ಟೆಯಲ್ಲಿರೋ ಹೆಣ್ಮಕ್ಳು ಒಂದು ಮಹಾನ್ ಕಾರ್ಯನೇ ಮಾಡಿದ್ದಾರೆ. ಏನು ಅಂತ ನಾನು ವಿಡಿಯೋಲಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿದೆ ಹೇಗಿರುತ್ತೆ ನೋಡೋಣ. ಎಷ್ಟು ಬೇಗ 500 ಲೈಕ್ ಕಂಪ್ಲೀಟ್ ಆಗುತ್ತೆ ಅಂತ ಕೂಡ ಚೆಕ್ ಮಾಡೋಣ. ಬನ್ನಿ ನಾನು ಸಂಪೂರ್ಣವಾದ ಮಾಹಿತಿ ವಿಡಿಯೋಲಿ ಕೊಡ್ತೀನಿ. ಜನ ಹೆಣ್ಮಕ್ಳು ಗೃಹಲಕ್ಷ್ಮಿ ಹಣದಲ್ಲಿ ನಾವು ಟಿವಿ ತಗೊಂಡ್ವಿ, ಹಾಗೆ ಚಿನ್ನ ತಗೊಂಡ್ವಿ ಅಂತ ಹಲವಾರು ನಾವು ಮಾಹಿತಿಗಳು ನ್ಯೂಸ್ ಪೇಪರ್ ಕೇಳ್ತಾ ಇರ್ತೀವಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಬರ್ತಾ ಇರ್ತಾರೆ, ಅವೆಲ್ಲ ನೋಡ್ತಾ ಇರ್ತೀವಿ. ಇಲ್ಲಿನ ಹೆಣ್ಮಕ್ಳು ಸ್ವಲ್ಪ ವಿಭಿನ್ನವಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಂದು ದೊಡ್ಡ ಮಹಾನ್ ಕಾರ್ಯ ಅಂತಾನೆ ಹೇಳ್ಬೋದು. ಯಾರು ದೇವರನ್ನ ಇಷ್ಟಪಡ್ತಾರೆ, ದೇವ್ರನ್ನ ಏನು ತುಂಬಾ ಏನು ಪೂಜೆಯನ್ನ ಮಾಡ್ತಾರೆ ಅಂತವ್ರಿಗೆ ಸಿಕ್ಕಾಪಟ್ಟೆ ಖುಷಿಯಾಗೋ ಮಾಹಿತಿ ಇರ್ತಾರೆ ಹೇಳ್ಬೋದು. ಏನಪ್ಪಾ ಅಂತಂದ್ರೆ ಇಲ್ಲಿರೋ ಸೋಮನಕಟ್ಟೆ ಹೆಣ್ಮಕ್ಳು ತಮ್ಮ ಗೃಹಲಕ್ಷ್ಮಿ ಹಣದಿಂದ ಹೊಂದಿಸ್ಬಿಟ್ಟು ಪ್ರತಿ ಎಲ್ಲರೂ ಏನಂದ್ರೆ ಎಲ್ಲಾ ತಿಂಗಳ ಹಣದ ಒಂದು ಕಂತಿನ ಹಣನ 2,000 ರೂಪಾಯಿನ 50ಕ್ಕಿಂತ ಜಾಸ್ತಿ ಹೆಣ್ಮಕ್ಳು ಎಲ್ಲಾ ಹಣವನ್ನ ಕೂಡಿಸಿಟ್ಟು ತಮ್ಮ ಗ್ರಾಮದ ದೇವರಿಗೆ ಏನು ರಥವನ್ನ ಕೊಟ್ಟಿದ್ದಾರೆ. ಇನ್ನ ಇದೊಂದೇ ಮಾಹಿತಿ ಅಲ್ಲ, ಇನ್ನ ಹಲವಾರು ಸ್ಟೋರಿಗಳು ಕೂಡ ನಾನು ತಗೊಂಡ್ಬರ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ಒಬ್ಬ ಅಜ್ಜಿ ಏನ್ ಮಾಡಿದ್ದಾರೆ, ಗೃಹಲಕ್ಷ್ಮಿ ಹಣ ಇಷ್ಟು ತಿಂಗಳಲ್ಲಿ ಏನೇನೋ 10ರಿಂದ 11 ತಿಂಗಳಿಂದ ಕಂತಿನ ಹಣ ಏನ್ ಬರುತ್ತೆ ಆಲ್ಮೋಸ್ಟ್ ನಿಮ್ಗೆ 22,000 ರೂಪಾಯಿ ಆಗುತ್ತೆ. ಆ ಹಣ ಇಟ್ಕೊಂಡು ತಮ್ಮ ಗ್ರಾಮದಲ್ಲಿರೋ ಜನರಿಗೆ ಒಂದು ಹೋಳಿಗೆ ಊಟ ಹಾಕಿದ್ದಾರೆ, ಒಂದು ಸ್ವೀಟ್ ಊಟ ಹಾಕಿದ್ದಾರೆ. ಅದೇ ರೀತಿ ಇನ್ನೊಬ್ಳು ಹೆಣ್ಮಕ್ಳು ಏನ್ ಮಾಡಿದ್ದಾರೆ, 10ರಿಂದ 11 ಕಂತಿನ ಹಣ ಎಲ್ಲ ಸೇರಿಸ್ಬಿಟ್ಟು ಆ ದುಡ್ಡೆಲ್ಲ ಕೂಡಿಸಿಟ್ಟು ತಮ್ಮ ಗಂಡನಿಗೆ ಕಣ್ಣಿಗೆ ನಾವು ಪ್ರಾಬ್ಲಮ್ ಇತ್ತಂತೆ, ಆ ಕಣ್ಣಿನ ಪ್ರಾಬ್ಲಮ್ನ ಹೋಗ್ಲಾಡಿಸಲು ಅವನೇನ್ ಮಾಡಿದ್ದಾರೆ, ಕಣ್ಣಿಗೆ ಹೋಗಿ ಆಪರೇಷನ್ ಮಾಡಿಸ್ತಾರೆ. ಅದೇ ದುಡ್ಡನ್ನ ಕೂಡಿಸಿಟ್ಟು ಹಲವಾರು ಜನ ಈ ಗೃಹಲಕ್ಷ್ಮಿ ಯೋಜನೆ ಹಣ ಇಟ್ಕೊಂಡು ಒಂದು ಸದುಪಯೋಗ ಪಡ್ಕೊತಾ ಇದ್ದಾರೆ ಅಂತ ಹೇಳ್ಬೋದು. ಅದರಲ್ಲೂ ಕೆಟ್ಟ ರೀತಿ ಪಡಿಸೋರು ಇದ್ದಾರೆ, ತುಂಬಾ ಕಮ್ಮಿ ಜನ ಅಂತ ಹೇಳ್ಬೋದು. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಹೋಗುತ್ತೆ, ಯಾವ ದುಡ್ಡು ಹೆಣ್ಮಕ್ಳಿಗೆ ಹೋಗುತ್ತೋ ಅವರು ಯಾವ ರೀತಿನೂ ಕೆಟ್ಟದಾಗೆ ಬಳಸಲಿಕ್ಕೆ ಹೋಗಲ್ಲ. ತಮ್ಮ ಮನೆಗೆ ಏನಾದ್ರು ಒಳ್ಳೇದಾಗತ್ತಾ ಅಥವಾ ಮನೆ ನಡೆಸಲಿಕ್ಕೆ 2,000 ರೂಪಾಯಿ ಆದ್ರೂ ಬೇಕಾಗತ್ತಾ ಅನ್ನೋದು ಅಷ್ಟು ಯೋಚನೆ ಮಾಡ್ತಾರೆ. ಗಂಡು ಮಕ್ಳಿಗೆ ರೀಚ್ ಆಗಂದ್ರೆ ಏನಾಗುತ್ತೆ ಅಂತ ಕೂಡ ನೀವು ಕಮೆಂಟ್ ಅಲ್ಲಿ ನನಗೆ ತಿಳಿಸಬೇಡಿ. ಗೃಹಲಕ್ಷ್ಮಿ ಯೋಜನೆ ಅನ್ನೋದಕ್ಕೆ ಹಲವು ಹೆಣ್ಮಕ್ಳಿಗೆ ಅನುಕೂಲ ಆಗಿದೆ ಅಂತ ಕೂಡ ನಾನು ಹೇಳ್ತಾ ಬಂದೆ. ಅದರಲ್ಲೂ ಈ ಗದಗ ಜಿಲ್ಲೆಯ ರೋಣ ತಾಲೂಕಿನ ಸೋಮನಕಟ್ಟೆ ಹೆಣ್ಮಕ್ಳು ನಾನು ಹೇಳಿದಾಗೆ ತಮ್ಮ ಗೃಹಲಕ್ಷ್ಮಿ ಯೋಜನೆ 1 ತಿಂಗಳ ಕಂತಿನ ಹಣ ಮಾತ್ರ ಕೂಡಿಸಿಟ್ಟು ಏನಪ್ಪ ಒಂದೇ ಒಂದು ಜಾತಿಯ ಒಂದೇ ಒಂದು ಧರ್ಮದ ಜನರು ಮಾಡಿದಾರ ಅಂತ ನೀವು ಕೇಳಿದ್ರೆ ನೀವು ಅನ್ಕೊಂಡಿರೋದು ಸಂಪೂರ್ಣವಾದ ತಪ್ಪು. ಎಲ್ಲ ಜನರನ್ನು ಒಂದುಗೂಡಿಸಿ ಯಾವುದೇ ಜಾತಿ ಧರ್ಮದ ಭೇದ ಇಲ್ಲದೆ ತಮ್ಮ ಈ ಹೆಣ್ಣು ಮಕ್ಳು ಏನಿದ್ದಾರೆ ಎಲ್ಲರೂ 50ರಿಂದ 100 ಜನ ಹೆಣ್ಮಕ್ಳು ಎಲ್ಲ ದುಡ್ಡನ್ನ ಕೂಡಿಸಿ ಒಂದೊಂದು ಕಂತಿನ ದುಡ್ಡು ಮಾತ್ರ ಕೊಟ್ಟರು ಕೂಡ ಒಳ್ಳೆ ದುಡ್ಡು ಆಗುತ್ತೆ. ಏನು 50-100 ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ಒಂದು 2-2 ಲಕ್ಷ ರೂಪಾಯಿ ಆಗೋಗುತ್ತೆ. ಅಷ್ಟು ದುಡ್ಡ ಕೂಡಿಸಿ ಇವರು ತಮ್ಮ ಶರಣ ಬಸವೇಶ್ವರ ದೇವಸ್ಥಾನಕ್ಕೆ ಒಂದು ರಥವನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಯಾರ್ಯಾರು ಉತ್ತರ ಕರ್ನಾಟಕ ಸೈಡ್ ಅವರು ವಿಡಿಯೋ ನೋಡ್ತಾ ಇರಾ, ಈ ಗದಗ ಜಿಲ್ಲೆ ಇದೆ ಸೋಮನಕಟ್ಟೆ, ನಿಮ್ಗೆ ಗೊತ್ತಿರಬೇಕು ಊರ ಬಗ್ಗೆ. ಗೊತ್ತಿಲ್ಲ ಅಂದ್ರೆ ಆದಷ್ಟು ಉತ್ತರ ಕರ್ನಾಟಕ ಜನ ಏನಿದ್ರೆ ನಮ್ ವಿಡಿಯೋ ನೋಡ್ತಿದ್ರೆ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋ ಎಲ್ಲರಿಗೂ ಗೊತ್ತಾಗ್ಲಿ ಯಾವ ರೀತಿ ಈ ಹಣನ ಬಳಸ್ಕೊಂಡು ಅವರ ಊರ್ನ ಉದ್ಧಾರ ಮಾಡ್ಬೋದು, ಅವರ ಗ್ರಾಮಗಳನ್ನ ಉದ್ಧಾರ ಮಾಡ್ಬೋದು, ಎಲ್ಲಕ್ಕಿಂತ ಮೊದಲು ಅವರ ಮನೆಗಳನ್ನ ಉದ್ಧಾರ ಮಾಡ್ಕೋಬಹುದು ಅಂತ ಎಲ್ಲರಿಗೂ ದೊಡ್ಡ ಮಾದರಿಯಾಗಿ ಮಾಹಿತಿಯಾಗಿ ಈ ವಿಡಿಯೋ ಸಿಗ್ಲಿ. ಖುಷಿಯಾದ ವಿಷಯ ಅಂದ್ರೆ ಯಾವ ರೀತಿಯಲ್ಲಿ ಈ ಗೃಹಲಕ್ಷ್ಮಿ ಹಣ ಯೋಜನೆ ಹಣ ಬರ್ತಾ ಇರುತ್ತೆ ಅಂತ. ಅದರಲ್ಲೂ 11ನೇ ಕಂತಿನ ಹಣ ನನಗೆ ಬಂದಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಈಗ 12ನೇ ಕಂತಿನ ಹಣ ಜನ ಎಲ್ಲ ವೆಯ್ಟ್ ಮಾಡ್ತಾರೆ. ಇವಾಗೆಲ್ಲ ಆಸಕ್ತಿ ಗೌರ್ಮೆಂಟ್ ಶುರು ಮಾಡಿದ್ದಾರೆ ಅಂತ ಕೂಡ ಮಾಹಿತಿ ಇದೆ. ಇನ್ನು ನಿಮ್ಗೆ ಅಕೌಂಟ್ಗೆ ಹಣ ಬಂದಿದೆ 12ನೇ ಕಂತಿದ್ದು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಯಾರಿಗೆ ಹಣ ಬಂದಿದೆ ಅವರು ಎಸ್ ಅಂತ ಕಮೆಂಟ್ ಮಾಡಿ ಹೇಳಿ. ಯಾರಿಗೆ ಹಣ ಇಲ್ಲ ಬಂದಿರೋ ಗೃಹಲಕ್ಷ್ಮಿದು ಅವರು ನೋ ಅಂತ ಕೂಡ ಕಮೆಂಟ್ ಮಾಡಿ. ಎಲ್ಲರಿಗೂ ಗೊತ್ತಾಗ್ಲಿ ಏನು ಹಣ ಬರ್ತಾ ಇದ್ದೀರಾ ಕರೆಕ್ಟ್ ಆಗಿ ಇಲ್ಲ ಅನ್ನೋದು ಕೂಡ ಮಾಹಿತಿಯಾಗಿ ಸಿಗ್ಲಿ. ಇನ್ನು ಗೌರ್ಮೆಂಟ್ ಕೂಡ ಹೇಳ್ತಾ ಇರೋ ಮಾಹಿತಿ ಪ್ರಕಾರ 13-14ನೇ ಕಂತು ಆದ್ರೆ ಆಗಸ್ಟ್ ಸೆಪ್ಟೆಂಬರ್ 8 ತಿಂಗಳಿದೆ ಎರಡು ಒಟ್ಟಿಗೆ ಕೊಡ್ಬೋದು 4,000 ಆಗಿ, ಅಥವಾ ಅಕ್ಟೋಬರ್ ತಿಂಗಳು ಎಂಟಾದ್ಮೇಲೆ 3 ತಿಂಗಳು ಸೇರಿ 6,000 ರೂಪಾಯಿ ಹಣವನ್ನು ಒಟ್ಟಿಗೆ ಹಾಕಬಹುದು ಅನ್ನೋ ಕೂಡ ಒಂದು ಮಾಹಿತಿ ದರ್ಶನ ಬಳ್ಕೊಂಡು ಇವಾಗ ಸಚಿವರಿದ್ದಾರೆ ಗೃಹಲಕ್ಷ್ಮಿ ಯೋಜನೆಗಳನ್ನ ನೋಡ್ಕೊತಾರೆ, ಅವರು ಒಂದು ಮಾಹಿತಿ ಹಾಕಿ ಕೊಟ್ಟಿದ್ದಾರೆ. ಇದು ಇನ್ನೂ ಒಂದು ಗೃಹಲಕ್ಷ್ಮಿ ಬಗ್ಗೆ ಮಾಹಿತಿ ಅಷ್ಟು ಏಕೆ ಗೃಹಲಕ್ಷ್ಮಿ ಹಣ ಯೋಜನೆ ಬಳಕೆ ಆಗುತ್ತೆ ಅಂತ ಕೂಡ ನಾನು ಮಾಹಿತಿ ಕೊಟ್ಟೆ. ನನ್ನ ಚಾನಲ್ ಅಲ್ಲಿ ಹೋಗಿ ಇನ್ನು ಹಲವಾರು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಅಥವಾ ಏನಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು, ಹೀಗೆ ಹಲವಾರು ಇಲಾಖೆಗಳಿಂದ ಕರ್ನಾಟಕ ಸರ್ಕಾರದ ಯೋಜನೆಗಳಿಂದ ಏನಿದೆ ಸಬ್ಸಿಡಿ ಪಡೆಯೋದು, ಗೌರ್ಮೆಂಟ್ ಕೆಲಸ ನೀವು ಅಪ್ಲೈ ಮಾಡೋದು, ರೈಲ್ವೇಸ್ ಆಗಲಿ ಕರ್ನಾಟಕ ಸರ್ಕಾರದ ಯಾವ್ದಾದ್ರು ಗ್ರಾಮ ಪಂಚಾಯತಿ ಹೇಗೆ ಕೆಲಸಗಳನ್ನ ಬಿಡಿಸೋದು, ಹೇಗೆ ನೀವು ಪಡೆಯಬಹುದು ಎಲ್ಲ ಮಾಹಿತಿ ನನ್ನ ಅಕೌಂಟ್ ಅಲ್ಲಿ ಇದೆ. ಪ್ರತಿಯೊಂದು ವಿಡಿಯೋನು ಹೋಗಿ ಚೆಕ್ ಮಾಡಿ ನಿಮ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯಾಗಿ ವಿಡಿಯೋ ಇರುತ್ತೆ. ನಿಮ್ಮ ಫ್ರೆಂಡ್ಸ್ ಕೂಡ ವಿಡಿಯೋನ ಶೇರ್ ಮಾಡಿ ಅವರು ಒಂದು ಜಾಬ್ ಹುಡುಕ್ತಾರೆ ಅಥವಾ ಒಂದು ಸ್ಕೀಮ್ಗಳನ್ನ ಹುಡುಕ್ತಾರೆ, ಸಬ್ಸಿಡಿ ಹುಡುಕ್ತಾರೆ, ತಮ್ಮ ಜೀವನ ಕ್ರಮ ಅಥವಾ ಜೀವನವನ್ನು ಉದ್ಧಾರ ಮಾಡ್ಕೊಳ್ಳೋದಕ್ಕೆ ತುಂಬಾ ಮಟ್ಟಿಗೆ ಸಹಾಯ ಆಗುತ್ತೆ ನನ್ನ ವಿಡಿಯೋಗಳು.